This 14-year-old girl is accused of stabbing her sister to death. Claire Miller repeatedly told officers, "I stabbed my sister." ನಿಮ್ ನಂಬಕ್ಕೂ ಆಗಲ್ಲ, ಈ 14 ವರ್ಷದ ಹುಡುಗಿ ತನ್ನ ಸ್ವಂತ ಅಕ್ಕ, ಅದು ಪ್ಯಾರಲೈಸ್ ಆಗಿರೋ ಅಕ್ಕನ ಹೆಂಗ್ ಸಾಯಿಸಿದಾಳಂದ್ರೆ ನಿಮ್ಗೆ ಯೋಚನೆನೇ ಮಾಡಕ್ಕಾಗಲ್ಲ. This is shocking and tragic. It's the kind of thing we would expect. Claire was hearing voices the night she killed her sister. ಬರೀ ಕೊಲೆ ಮಾತ್ರ ಅಲ್ಲ, ಕೊಲೆ ಮಾಡಾದ್ಮೇಲೆ ಅವಳು ನೆಕ್ಸ್ಟ್ ಏನ್ ಮಾಡ್ತಾಳೋ ಅದು ಕೇಳಾದ್ಮೇಲೆ ನಿಮ್ ಹೃದಯ ಅಂತೂ ಗೊತ್ತಿಲ್ಲ ತಡ್ಕೊಳ್ಳುತ್ತೋ ತಡ್ಕೊಳ್ಳಲ್ವೋ. ನಂದಂತೂ ತಡ್ಕೊಳಕ್ಕಾಗಿಲ್ಲ. It's not fair, 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 not fair. ಈ ವಿಡಿಯೋಲಿ ನಿಮ್ಗೆ ಎಂತೆಂಥ ಕ್ಲಿಪ್ ಸಿಗುತ್ತಂದ್ರೆ, ಕೊಲೆ ಮಾಡಾದ್ಮೇಲೆ ಆ ಹುಡುಗಿ ವಿಡಿಯೋಸ್ನೆಲ್ಲ ಟಿಕ್ಟಾಕಲ್ಲಿ ಹಾಕಿ ಆ ವಿಡಿಯೋ ಟಿಕ್ಟಾಕಲ್ಲಿ ಇಮ್ಮಿಡಿಯೇಟಾಗಿ ವೈರಲ್ ಆಗಿಬಿಡುತ್ತೆ. ತುಂಬ ಮಲ್ಟಿಪಲ್ ವೈಲೇಷನ್ ಆಗಿರೋದ್ರಿಂದ ಆ ವಿಡಿಯೋನ ಕೊನೆಗೆ ತೆಗಿತಾರೆ. ಈ ಕ್ಲಿಪ್ಪಲ್ಲಿ ಕಾಣೋ ವಿಡಿಯೋ ಎಲ್ಲ ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ಬೋದು, ಇಲ್ಲ ಜಾಸ್ತಿನೇ ತೊಂದರೆ ಕೊಡ್ಬೋದು. ಸೊ ನಿಮಗೆ ಇಲ್ಲ ರಕ್ತ ಮತ್ತು ಗ್ರಾಫಿಕ್ ವಿಜುವಲ್ಸಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ನೋಡಿ. ಈ ವಿಡಿಯೋನ ಆ ಹುಡುಗಿ ಮರ್ಡರ್ ಮಾಡಾದ್ಮೇಲೆ ಅವಳೇ ರೆಕಾರ್ಡ್ ಮಾಡ್ತಾಳೆ, ಮತ್ತು ಅದರಲ್ಲಿ ನಿಮ್ಗೆ ಕಾಣೋ ಎಲ್ಲ ಬ್ಲಡ್ಡು ಅವ್ರ ಅಕ್ಕಂದೇನೆ. ಇನ್ನು ಆಶ್ಚರ್ಯವಾದ ಮಾತು ಏನಂದರೆ, ಆ ವಿಡಿಯೋ ವೈರಲ್ ಆದಮೇಲೆ ಕ್ಲೇರ್ ಅವರು ಟಿಕ್ಟಾಕಲ್ಲಿ 11,000 ಫಾಲೋವರ್ಸ್ ಆ್ಯಡ್ ಆಗ್ತಾರೆ. ಈಗ ಎಲ್ಲರೂ ತಲೆಗೆ ಬರೋದು ಒಂದೇ ಕ್ವಶನ್, ಆ ಥರ ಏನಾಯಿತು? ಕ್ಲೇರ್ ಬಂದು ತುಂಬ ಕೇರ್ ಮಾಡಿ ತುಂಬ ಪ್ರೀತಿ ಮಾಡೋ ಅಕ್ಕನ ಆ ಥರ ಏನಕ್ಕೆ ಸಾಯಿಸಿದ್ದಾಳೆ ಅಂತ. ಈ ಸ್ಟೋರಿ ಬಂದ್ಬಿಟ್ಟು ಕ್ಲೇರ್ ಮಿಲ್ಲರ್ ಕೇಸ್. ಪೆನ್ಸಿಲ್ವೇನಿಯಲ್ಲಿ ಇರೋ ಕ್ಲೇರ್ ಮಿಲ್ಲರ್ ಅವಳು ಮತ್ತು ಅವ್ರ ಫ್ಯಾಮಿಲಿ ಜೊತೆ ಮತ್ತು ಅವ್ರ 19 ವರ್ಷದ ಅಕ್ಕ ಜೊತೆ ಆರಾಮಾಗಿ ಚೆನ್ನಾಗೇ ಇದ್ರು. ಬೇರೆ ಟೀನೇಜರ್ಸ್ ಥರ ಕ್ಲಿಯರ್ ಸ್ಪೋರ್ಟ್ಸ್ ಮತ್ತು ಸ್ಕೂಲ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿದ್ಲು. ಬರೀ ತಂದೆ ತಾಯಿ ಮಾತ್ರ ಅಲ್ಲ, ಅವ್ರ ಅಕ್ಕ ಸೆರೆಬ್ರಲ್ ಪಾಲಿಸಿ ಡಿಸಾರ್ಡರ್ ಅನ್ನೋ ರೋಗ ಇದ್ದಿದ್ರು ಅವ್ರ ಅಕ್ಕನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ಲು. ಇಬ್ಬರು ಅಕ್ಕ ತಂಗಿ ಮಧ್ಯೆ ತುಂಬ ಪ್ರೀತಿ ಇತ್ತು. ಹೇಳೋಕ್ಕೆ ಕ್ಲಿಯರು ತುಂಬ ಚಿಕ್ಕವಳಿದ್ರು, ಆದರೆ ಅವಳು ತುಂಬ ಸಿನ್ಸಿಯರಿಟಿಯಿಂದ ಅವ್ರ ಅಕ್ಕನ ಚೆನ್ನಾಗಿ ನೋಡ್ಕೊಂತಿದ್ಲು. ನೋಡ್ಬೇಕಾದ್ರೆ ಅವಳು ಏನು ಮಾಡಿದ್ಲು ಅದವಳ ನೇಚರ್ಗಿಂತ ತುಂಬಾ ಆಪೋಸಿಟ್ ಆಗಿದ್ದಿದ್ದು. ಅದಕ್ಕೆ ಈ ಕೇಸ್ ಸ್ವಲ್ಪ ತಾನೇ ಒಂಥರ ಸ್ಟ್ರೇಂಜ್ ಆಗಿ ನಮ್ಗೆ ಕಾಣುತ್ತೆ. ಸೊ ಏನಾಯಿತು ಆ ರಾತ್ರಿ? ಕ್ಲಿಯರ್ ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಇದ್ಲು. ಅವಳು ಟಿಕ್ಟಾಕಲ್ಲಿ 22,000 ಫಾಲೋವರ್ಸ್, ಮತ್ತು ಅವಳು ಜಾಸ್ತಿ ಲಿಪ್ ಸಿಂಕ್ ಮತ್ತು ಅವ್ರ ಡ್ಯಾಡಿ ಜೊತೆ ಡ್ಯಾನ್ಸ್ ಮಾಡೋ ಮತ್ತು ಗೇಮ್ಸ್ ವೀಡಿಯೋ ಆಗ್ತಿದ್ಲು. ಎಲ್ಲ ನಾರ್ಮಲ್ ಆಗೇ ನಡೀತಿತ್ತು. ಆದರೆ 21 ಫೆಬ್ರವರಿ ರಾತ್ರಿ ಬಂದು ಮಿಲ್ಲರ್ ಫ್ಯಾಮಿಲಿಗೆ ದೊಡ್ಡದಾಗಿತ್ತು ಆ ರಾತ್ರಿ. ಯಾಕಂದರೆ ಅಮಾಯಕ ಥರ ಕಾಣೋ ಈ ಹುಡುಗಿ ಆ ಥರ ಕೆಲಸ ಮಾಡ್ತಾಳೆ ಅಂತ ಯಾರಿಗೂ ನಂಬಕ್ಕಾಗ್ತಿರ್ಲಿಲ್ಲ. ಇಬ್ಬರು ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಸರಿ ಅಮ್ಮ ಮಲ್ಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಯಾರು ಗೊತ್ತಿತ್ತು ನೆಕ್ಸ್ಟ್ ಡೇ ಅವ್ರ ಕಣ್ಣು ತೆಗಿಯೋಷ್ಟರಲ್ಲಿ ಅವ್ರ ಇಬ್ಬರು ಮಕ್ಕಳನ್ನ ಕಳ್ಕೊಂಡಿರ್ತಾರೆ ಅಂತ. The girl's parents were home but asleep when the stabbing took place. ಮೇ ಬಿ ಕ್ಲಿಯರು ಈ ಪ್ಲ್ಯಾನ್ ಮುಂಚೆನೇ ಮಾಡ್ತಿದ್ಲು ಅನ್ಸುತ್ತೆ. ಯಾಕಂದರೆ ಹೆಲನ್ ಒಂದ್ಸತಿ ಅವ್ರ ರೂಮಲ್ಲಿ ಮಲಗಿದ ಮೇಲೆ ಅವಳು ಬರೀ ಕಾಲಲ್ಲೇ ನಡ್ಕೊಂಡು ರೂಮಿಗೆ ಹೋಗ್ತಾಳೆ, ಮತ್ತು ಶಾರ್ಪ್ ಚಾಕು ತೊಗೊಂಡು ಸೀದಾ ಕ್ಲಿಯರ್ ರೂಮ್ಗೆ ಹೋಗಿ ಫಸ್ಟ್ ಏನು ಮಾಡ್ತಾಳೆ, ತಲೆ ದಿಂಬು ಬಂದು ಅವಳು ಮಕ್ಕಕ್ಕೆ ಹಾಕ್ಬಿಟ್ಟು ಕತ್ತು ಎದೆ ಎಲ್ಲ ಕಡೆ ಸರಿಯಾಗಿ ಚುಚ್ತಾ ಇರ್ತಾಳೆ. ಪಾಪ ಹುಡುಗಿ ಆಲ್ರೆಡಿ ಡಿಸೇಬಲ್ ಆಗಿರ್ತಾಳೆ, ಅವಳು ಎಷ್ಟು ಆ ನೋವನ್ನ ತಡ್ಕೊತಾ ಇರ್ಬೋದು. ಹೆಲನ್ ಯಾವತ್ತೂ ಯೋಚನೆ ಮಾಡಿರಲ್ಲ. ಅವಳ ತಂಗಿ ಅವಳನ್ನ ತುಂಬ ಪ್ರೀತಿ ಮಾಡೋಳು, ತುಂಬ ನೋಡೋವಳು, ಅವಳೇ ಒಂದಿನ ಅವಳ ಪ್ರಾಣ ತೆಗಿತಾಳೆ. ಕೊನೆಗೂ ಹೆಲನ್ ಒದ್ಲಾಡಿ ತನ್ನ ಪ್ರಾಣನ ಕಳ್ಕೊಂಡ್ಬಿಡ್ತಾಳೆ. ಸ್ಟೋರಿ ಇಲ್ಲೇ ಮುಗಿಯಲ್ಲ. ಇದಾದ್ಮೇಲೆ ಏನಾಗುತ್ತೋ ನಿಮ್ಗೆ ಅದೇ ಹೇಳಿಲ್ವಾ, ಯೋಚನೆ ಮಾಡೋಕ್ಕಾಗಲ್ಲ. ಪೆನ್ಸಿಲ್ವೇನಿಯಾ ಪೊಲೀಸ್ಗೆ ಒಂದು ಕಾಲ್ ಬರುತ್ತೆ. 911, what's your emergency? ಫೋನ್ ಆ ಕಡೆ ಒಂದು ಹುಡುಗಿ ಫುಲ್ ನರ್ವಸ್ ವಾಯ್ಸಿಂದ ಭಯದಿಂದ ಮಾತಾಡ್ತಾ ಇರ್ತಾಳೆ. ಹುಡುಗಿ ಏನು ಹೇಳಬೇಕು ಏನೋ ಮಾತಾಡ್ತಿದ್ದಾಳೆ, ಆದರೆ ಪೊಲೀಸ್ ಅವ್ರಿಗೆ ಅವಳ ಮಾತು ಅರ್ಥ ಆಗ್ತಿಲ್ಲ. ತುಂಬ ಕ್ವಶನ್ಸ್ ಕೇಳಾದ್ಮೇಲೆ ಪೊಲೀಸ್ಗೆ ಅರ್ಥ ಆಗೋದು ಅವಳು ಒಂದು ಮಾತು. Claire called 911 Monday morning saying she had just stabbed her sister. I stabbed my sister. ನಾನು ನಮ್ಮ ಅಕ್ಕನ ಚಾಕುವಿಂದ ಚುಚ್ಚಿಬಿಟ್ಟಿದ್ದೀನಿ. ಈಗ ಕೇಳಿದ ತಕ್ಷಣ ಪೊಲೀಸ್ ಸೀದಾ ಅವ್ರ ಮನೆ ಹತ್ರಕ್ಕೂ ಹೋಗ್ತಾರೆ. ಲೊಕೇಶನ್ ರೀಚ್ ಆಗಿದ ತಕ್ಷಣ ಪೊಲೀಸ್ ನೋಡ್ತಾರೆ, ಕ್ಲಿಯರ್ ಬಂದ್ಬಿಟ್ಟು ಅವಳ ಕೈಯಲ್ಲಿರೋ ಎಲ್ಲ ಮೆತ್ಕೊಂಡಿರೋ ರಕ್ತನ ಐಸಿಂದ ಕ್ಲೀನ್ ಮಾಡ್ತಿರ್ತಾಳೆ. ಅವಳೇ ಹೋಗಿ ಪೊಲೀಸ್ನ ಆ ರೂಮ್ ಕರ್ಕೊಂಡು ಹೋಗಿರ್ತಾಳೆ. ರಕ್ತದಿಂದೆಲ್ಲ ಮೆತ್ಕೊಂಡಿರೋ ಗ್ಲವ್ ಮತ್ತು ಒಂದು ಟಾಯ್ ಜಿರಾಫ್ನ ಪೊಲೀಸವ್ರು ನೋಡ್ತಾರೆ. ಅದರದ್ದೇ ವಿಡಿಯೋ ಕ್ಲಿಯರು ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ನೀವು ಸ್ಟಾರ್ಟಿಂಗ್ ಈ ವಿಡಿಯೋಲಿ ನೋಡಿದ್ರಲ್ಲ, ಸೇಮ್ ಅದೇ ವಿಡಿಯೋ. ಮನೆ ಒಳಗಿರೋ ಬೆಡ್ಡಲ್ಲಿ ಪೊಲೀಸ್ಗೆ ಹೆಲನ್ನ ಬಾಡಿ ಸಿಗುತ್ತೆ. ಫೇಸ್ ಬಂದು ನೀವೇ ಇಮ್ಯಾಜಿನ್ ಮಾಡಿ, ಆ ತಲೆ ದಿಂಬಿಂದ ಫೇಸು ಫುಲ್ ಕವರ್ ಆಗಿರುತ್ತೆ, ಮತ್ತು ಕತ್ತಲ್ಲಿ ಆ ಚಾಕು ಹಂಗೆ ಸಿಕ್ಸಿರುತ್ತೆ. ಅವಳು ಆ ಚಾಕು ತೆಗ್ದಿರಲ್ಲ. ಆ ದೃಶ್ಯ ನೋಡಿ ಪೊಲೀಸ್ ಅವ್ರಿಗೆ ಒಂಥರ ಆಗಿಬಿಡುತ್ತೆ. ಈಗ ನನ್ನ ಲ್ಯಾಂಗ್ವೇಜಿಂದ ನಾನು ಯಾವಾಗಲೂ ಸೈಕ್ ಅಂತೀನಿ, ಪ್ಲೀಸ್ ನೀವು ಹೇಳಿ ಅದ್ರ ಬದಲಾಗಿ ನಾನು ಏನು ಹೇಳಬೇಕಂತ.
ಮತ್ತು ಪೊಲೀಸ್ ಸೈರನ್, ಆ್ಯಂಬುಲೆನ್ಸ್ ಸೈರನಿಂದ ಕ್ಲಿಯರ್ ಅವ್ರ ಪೇರೆಂಟ್ಸ್ ಎದ್ದೊಳ್ತಾರೆ. ಪಾಪ ಪೇರೆಂಟ್ಸ್ ಅವ್ರ ಕನಸಲ್ಲಿ ಯಾವತ್ತೂ ಯೋಚನೆ ಮಾಡಿರಲ್ಲ, ಒಂದು ರಾತ್ರಿಯಲ್ಲೇ ಅವ್ರದ್ದು ಇಡೀ ವಂಶ, ಅವ್ರ ಇಡೀ ಕನಸೇ ನನಸಾಗುತ್ತೆ. ನನಸಲ್ಲ ಪಾಪ, ಕೆಟ್ಟೋಗುತ್ತೆ, ಹಾಳಾಗುತ್ತೆ ಅಂತ. ಆ ಒಂದೇ ರಾತ್ರಿಯಲ್ಲಿ ಅವರಿಬ್ಬರು ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ. ಒಂದು ಕಡೆ ಒಬ್ಳು ಮಗಳು ವಿಕ್ಟಿಮ್, ಇನ್ನೊಂದು ಕಡೆ ಇನ್ನೊಬ್ಳು ಮಗಳು ಕಲ್ಪ್ರಿಟ್. ಇನ್ನೊಂದು ಕಡೆ ಒಂದು ಮಗಳು ಬಾಡಿ ಆ್ಯಂಬುಲೆನ್ಸಲ್ಲಿ ಹೋಗ್ತಿರುತ್ತೆ, ಇನ್ನೊಂದು ಕಡೆ ಇನ್ನೊಂದು ಮಗಳು ಪೊಲೀಸ್ ವ್ಯಾನಲ್ಲಿ ಹೋಗ್ತಿರ್ತಾಳೆ. ಇದೆಲ್ಲ ಒಂದು ಕೆಟ್ಟ ಕನಸ್ಗಿಂತನೂ ಕೆಟ್ಟದಾಗಿರಲ್ಲ, ಕೆಟ್ಟ ಕನಸೇ ಇವೆಲ್ಲ. ಬಟ್ ಇದಾದ್ಮೇಲೆ ಇನ್ನೇನು ಇದಾಗುತ್ತೋ ಅದೇ ತುಂಬ ಡಿಸ್ಟರ್ಬಿಂಗ್ ಆಗಿರೋದು. ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ಕ್ಲಿಯರ್ಸಿಂದ ಯಾವ ಡೀಟೇಲ್ಸ್ ತೊಗೊತಾರೋ ಆ ಡೀಟೇಲ್ಸ್ ಪಾಪ ತುಂಬ ಡಿಸ್ಟರ್ಬಿಂಗ್ ಆಗುತ್ತೆ. After she heard the Halloween movie ringtone, she said, "I'm Michael Myers, my sister." ಕ್ಲೇರ್ ಹೇಳ್ತಾಳೆ, ಶಿ ಮೈಕಲ್ ಮೈಯರ್ಸ್ ಹರ್ ಸಿಸ್ಟರ್. ಮೈಕಲ್ ಮೈಯರ್ಸ್ ಬಂದು 1978 ರಿಲೀಸ್ ಆಗಿರೋ ಒಂದು ಫಿಕ್ಷನಲ್ ಮೂವಿ ಕ್ಯಾರೆಕ್ಟರ್. ಆ ಮೂವಿಯಲ್ಲಿ ಆ ಕ್ಯಾರೆಕ್ಟರ್ ಬಂದು ಅವ್ರ ಅಕ್ಕನ ಕೊಂದಾಗ್ತಾನೆ. ಅದಕ್ಕೆ ಕ್ಲೇರ್ ಏನು ಅನ್ಕೊಂತಾಳೆ, ಹೌದು ನಾನೇ ಮೈಕಲ್ ಮೈಯರ್ಸ್. ಈ ಸ್ಟೇಟ್ಮೆಂಟ್ ಕೇಳಿಬಿಟ್ಟು ಒಂಥರ ಅನ್ಸಲ್ವಾ, ಇದೇನು ಹಿಂಗಿದೆ ಅಂದ್ಬಿಟ್ಟು. ಬಟ್ ಪೊಲೀಸ್ ಏನು ಅಂದ್ಕೊಂಡ್ರು, ಕ್ಲೇರ್ಗೆ ಅವಳು ಈ ಮಾಡಿದ ಕೆಲಸದಿಂದ ಅವಳಿಗೆ ಏನು ಚೂರು ಪಶ್ಚಾತ್ತಾಪನೇ ಇದ್ದಿಲ್ಲ ಅಂತ. ಅವ್ರು ಯಾವಾಗ ಕ್ಲೇರ್ಸ್ಗೆ ಹೋಗಿ ಮೆಕ್ಡೊನಾಲ್ಡ್ ಬರ್ಗರ್ ಕೊಡ್ತಾರೋ ಅವಾಗ ಅವಳು ಹೇಳೋದಿದು. She was brought breakfast. She said to him, quote, "I'd have killed someone sooner if I knew I'd get McDonald's." ಬರೀ ಇದಂತಲ್ಲ, ಅವಳು ಯಾರಿಗೋ ಮೆಸೇಜ್ ಆಗ್ತಿರ್ಲಂತೆ, ಸಾರಿ ಗೈಸ್ ಐ ಹ್ಯಾವ್ ಕಿಲ್ಡ್ ಮೈ ಸಿಸ್ಟರ್, ಅಂದರೆ ಸಾರಿ ಗೈಸ್ ನನ್ನ ಕ್ಷಮಿಸ್ಬಿಡಿ, ನಾನು ನಮ್ಮ ಅಕ್ಕನ ಸಾಯಿಸ್ಬಿಟ್ಟೆ ಅಂದ್ಬಿಟ್ಟು ಕ್ಯಾಶುವಲ್ ಆಗಿ ಟೆಕ್ಸ್ಟ್ ಮಾಡ್ತಾಳೆ. Investigators want to know what led up to the stabbing. ನನ್ನ ಪ್ರಕಾರ ಏನು ಅನಿಸುತ್ತೆ, ಈಗ ನಾವು ಹೇಗೆ ವರ್ಚುವಲ್ ವರ್ಲ್ಡಲ್ಲಿ ನಾವು ಯಾವ್ದಾದ್ರು ಮೂವಿ ಏನಾದ್ರು ನೋಡಿದ್ರೆ ಸ್ವಲ್ಪ ಜನಕ್ಕೆ ಅನಿಸುತ್ತಲ್ಲ, ನಾನು ಆ ಕ್ಯಾರೆಕ್ಟರ್, ನಾನು ಈ ಕ್ಯಾರೆಕ್ಟರ್. ಎಕ್ಸಾಂಪಲ್ ಈಗ ನಮ್ಮ ಆಪ್ತ ಮಿತ್ರ ಮೂವಿಯಲ್ಲಿ ಹೆಂಗಿರ್ತಾರೋ, ಹೌದು ನಾನು ನಾಗವಲ್ಲಿ ಅಂತ ಆ ಕ್ಯಾರೆಕ್ಟರ್ ಮೇಲೆ ಹೆಂಗೆ ಇದು ಮಾಡ್ತಾರೋ ಅದೇ ಥರ ಮೇ ಬಿ ಇವಳು ತುಂಬ ಮುಳುಗೋಗ್ಬಿಟ್ಟಿದ್ದಾಳೆ ಆ ಕ್ಯಾರೆಕ್ಟರ್ ಮೇಲೆ. ಬಟ್ ಮೇನ್ ಮೋಟಿವ್ ಏನಕ್ಕೆ ಅವಳು ಈ ಥರ ಮಾಡಿದ್ಲು ಅಂತ ಯೋಚನೆ ಎಲ್ರಿಗಿದೆ. ಬಟ್ ಆ ಮೋಟಿವ್ ಇನ್ನುವರೆಗೂ ಯಾರಿಗೂ ಸಿಕ್ಕೇ ಇಲ್ಲ. ಆದರೆ ತುಂಬ ಜನರು ಅವ್ರದ್ದೇ ಸ್ಪೆಕ್ಯುಲೇಷನ್ಸ್, ಅವ್ರದ್ದೇ ಥಿಯರಿಯಿಂದ ಏನೇನೋ ಕತೆ ಹೇಳೋದು ಶುರು ಮಾಡಿದ್ರು. ಸ್ವಲ್ಪ ಜನರು ಏನು ಹೇಳೋದಂದರೆ, ಕ್ಲಿಯರ್ ಬಂದು ಅವ್ರ ಅಕ್ಕಯಿಂದ ತುಂಬ ಹೊಟ್ಟೆವರಿಯಲ್ಲಿ ಇರ್ತಿದ್ಲು. ಫಿಸಿಕಲಿ ಡಿಸೇಬಲ್ ಆಗಿರೋದ್ರಿಂದ ಅವ್ಳಿಗೆ ತುಂಬ ಅಟೆನ್ಷನ್ ಎಲ್ಲ ಕಡೆಯಿಂದ ಅವ್ರಿಗೆ ತುಂಬ ಅಟೆನ್ಷನ್ ಸಿಕ್ತಿತ್ತು ಅಂದ್ಬಿಟ್ಟು. ಅವಳ ಪ್ರಕಾರ ಇದಕ್ಕೆಲ್ಲ ಪ್ರೇರಣೆ, ಅವ್ರಿಗೆ ಇದಕ್ಕೆಲ್ಲ ಮೋಟಿವೇಟ್ ಆಗಿದ್ದು ಒಂದು ವಿಡಿಯೋ ಗೇಮ್ ಬಂದು ಡಂಗನ್ ಫ್ಲೆಚರ್ ಅಂತ. ಆ ಗೇಮ್ ಬಂದು ತುಂಬ ಡಾರ್ಕ್, ತುಂಬ ಮೆಚೂರ್ ಆ್ಯಂಡ್ ಸೆಕ್ಸುವಲಿ ಬೇಸ್ಡ್ ಆಗಿರುತ್ತೆ. ಆ ಗೇಮಲ್ಲಿ ಹೆಂಗಂದರೆ, ಒಂದು ಗ್ರೂಪ್ ಆಫ್ ಹೈಸ್ಕೂಲ್ ಸ್ಟೂಡೆಂಟ್ಸು ಅವರು ತಾನೇ ಒಬ್ರಿಗೊಬ್ರನ್ನ ಸಾಯಿಸೋಕ್ಕೆ ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ. ಸೊ ಆ ಥರ ಗೇಮ್ ಅದು. ರೀಸನ್ ಏನೇ ಇರ್ಬೋದು, ಬಟ್ ಮೋಟಿವ್ ಏನಂದರೆ ಕೋರ್ಟ್ ಬಂದು ಈ ಕೇಸ್ನ ಈಗ ಯಾವ ಥರ ತೊಗೊಂಡೋಗ್ತಾರೆ ಅಂದ್ಬಿಟ್ಟು. Miller, now 16, should be tried as an adult. ಕ್ಲೇರ್ ಟೀನೇಜ್ ಆಗಿರ್ಬೋದು, ಆದರೆ ಅವಳ ಟ್ರಯಲ್ ಬಂದು ಜುವಿನಲ್ಗಿಂತ ಅಡಲ್ಟ್ ಟ್ರೀಟ್ಮೆಂಟ್ ಆಗಿ ಶುರು ಮಾಡೋದು. ಈಗ ಜುವಿನಲ್ ಏನಾಗುತ್ತೆ ಅಂದರೆ 5 ವರ್ಷ ರಿಹ್ಯಾಬಿಲೇಷನ್ ಸೆಂಟರಲ್ಲಿ ಹಾಕ್ತಾರೆ, 5 ವರ್ಷ ರಿಹ್ಯಾಬಿಲೇಷನ್ ಸೆಂಟರಲ್ಲಿ ಹಾಕ್ತಾರೆ. ಬಟ್ ಈಗ ಅವಳು ಮಾಡಿದ ಕ್ರೈಮ್ ಹೇಗಿತ್ತು ಅಂದರೆ ತುಂಬ ಬ್ರೂಟಲ್ ಆಗಿರೋದ್ರಿಂದ ಅವಳನ್ನ ಆಸ್ ಅ ಅಡಲ್ಟ್ ಆಗಿ ಈ ಟ್ರಯಲ್ನ ಶುರು ಮಾಡ್ಕೊಂಡು. The court cannot be fully assured this will not occur again. ಲಾಯರ್ ಪ್ರಕಾರ ಕ್ಲಿಯರ್ ತಲೆಯಲ್ಲಿ ಏನೇನೋ ಅವಳದೇ ತಾನೇ ಇರೋ ಶಬ್ದ ಎಲ್ಲ ಕೇಳೋದು, ವಿಚ್ ವಿಲ್ ಹಾರ್ಮ್ ಹರ್ ಸೆಲ್ಫ್, ಅಂದರೆ ಅವಳಿಗೆ ತುಂಬ ಕಷ್ಟ ಕೊಡೋ ಥರ ಅವಳಿಗೆ ವಾಯ್ಸಸ್ ಕೇಳಿಸ್ತಿತ್ತಂತೆ. Claire was not a reliable resource whether she suffered from psychosis. ಸೊ ಕೋರ್ಟ್ ಏನು ಮಾಡ್ತಾರೆ, ಮೆಡಿಕಲ್ ಟೆಸ್ಟ್ ಪ್ರಕಾರ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದು ಮೆಂಟಲಿ ಡಿಸೇಬಲ್ ಅಲ್ಲ, ಮೆಂಟಲಿ ಇಲ್ಲಿರ್ಬೋದು ಆದರೆ ಅವಳು ಮೆಂಟಲಿ ಡಿಸೇಬಲ್ ಅಲ್ಲ. ಸೊ ಕೋರ್ಟ್ ಪ್ರಕಾರ ಕ್ಲಿಯರ್ ಅಲಾರ್ಮ್ನ ಡಿಸೇಬಲ್ ಮಾಡೋದು ಮತ್ತು ಆ ಮೊಬೈಲ್ನ ಫ್ರೀಸರಲ್ಲಿ ಇಡೋದು, ಆಬ್ವಿಯಸ್ಲಿ ಅವಳು ಎಲ್ಲ ಪ್ರಾಪರಾಗಿ ಕಾನ್ಷಿಯಸ್ ಮೈಂಡಿಂದಾನೇ ಈ ಕೆಲಸ ಮಾಡಿದ್ದು ಅಂತ. ಕೊನೆಗೂ ಫೈನಲ್ ವರ್ಡಿಕ್ ದಿನ ಬಂದೇ ಬಿಡ್ತು. ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅಂದರೆ ಕ್ಲಿಯರ್ಗೆ 40 ವರ್ಷ ಜೈಲ್. Claire Miller was sentenced to 40 years in prison, pleading guilty to third-degree murder. ಪಾಪ ಪೇರೆಂಟ್ಸ್ ಅಂತೂ ಕೋರ್ಟಿಗೆ ಹೇಳ್ತಾರೆ, ಇಲ್ಲ ನನ್ನ ಮಗಳಿಗೆ ಜಾಸ್ತಿ ಹೆವಿ ಪನಿಷ್ಮೆಂಟ್ ಕೊಡಬೇಡಿ, ಈಗ ಏನು ಮಾಡೋದು, ಎಷ್ಟೇ ಆದರೂ ಮಗಳೇ. ಆ್ಯಂಡ್ ಮೋರವ್ರ ಪಾಪ ಅವ್ರು ಒಂದು ಮಗಳನ್ನ ಆಲ್ರೆಡಿ ಕಳ್ಕೊಂಡಿದ್ದಾರೆ. ಪಾಪ ಫ್ಯಾಮಿಲಿ ಆಲ್ರೆಡಿ ಒಂದು ಮಗಳನ್ನ ಕಳ್ಕೊಂಡಿದ್ದಾರೆ, ಇನ್ನೊಂದು ಮಗಳನ್ನ ಕಳ್ಕೊಳ್ಬಾರ್ದು ಅಂತ ಇರ್ತಾರೆ. ಬಟ್ ಕೋರ್ಟ್ ಬಂದು ಪಬ್ಲಿಕ್ ಸೇಫ್ಟಿ ಮತ್ತು ಈ ಕೇಸು ಸಿವಿಯಾರಿಟಿ ನೋಡ್ಬಿಟ್ಟು ಅವಳಿಗೆ ಆ ಇರೋ ಪನಿಷ್ಮೆಂಟು ಕಂಟಿನ್ಯೂ ಮಾಡ್ತಾರೆ. ಆ ಒಂದೇ ರಾತ್ರಿಯಲ್ಲಿ ಇಡೀ ಫ್ಯಾಮಿಲಿ ಜೀವನನೇ ಹಾಳಾಗೋಗ್ತಾರೆ. ಸೊ ನೀವು ಕಮೆಂಟ್ಸ್ ಹೇಳಿ, ನಿಮ್ಮ ಪ್ರಕಾರ ಕ್ಲಿಯರ್ ಏನಕ್ಕೆ ಕೊಂದಿರ್ಬೋದು ಅಂತ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ಸೋ ಮಚ್ ಆಫ್ ಲವ್ ಫಾರ್ ಮೈ ಫಸ್ಟ್ ವೀಡಿಯೋ. ಇದೇ ಥರ ಪ್ರೀತಿ ಮಾಡಿ. ಥ್ಯಾಂಕ್ ಯು.